ಎಸ್, ಹೀಗೆ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಟಿಪ್ಪರ್ಗೆ ಅಡ್ಡಗಟ್ಟಿ ಕಾರಿನ ಚಾಲಕ ಕಿತ್ತಾಡ್ತಿರುವ ದೃಶ್ಯ. ಅಧಿನಂತರ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಎಂ ಸ್ಟ್ಯಾಂಡ್ ಮತ್ತು ಜಲ್ಲಿಗಳನ್ನು ತುಂಬಿಸಿಕೊಂಡು ಅತಿ ವೇಗವಾಗಿ ರಭಸದಿಂದ ಓಡಾಡುವ ಟಿಪ್ಪರ್ಗಳು ಈ ರಸ್ತೆ ಕೇವಲ ಟಿಪ್ಪರ್ಗಳಿಗೆ ಮಾತ್ರ ಇದೆ ಎಂಬಂತೆ ಅನ್ಕೊಂಡ್ಬಿಟ್ಟಿದ್ದಾರೇನೋ. ಇನ್ಯಾವ ಸಣ್ಣ ಪುಟ್ಟ ಕಾರು ಅಥವಾ ದ್ವಿಚಕ್ರ ವಾಹನ ಬರೋದೇ ಬೇಡ ಎಂಬಂತೆ ಈ ಟಿಪ್ಪರ್ಗಳ ಹಾವಳಿ ಅಷ್ಟರ ಮಟ್ಟಿಗೆ ಬೈಕ್ ಸವಾರರನ್ನು ನಿದ್ದೆಗೆಡಿಸಿದೆ. ಅಷ್ಟಕ್ಕೂ ಓವರ್ಲೋಡ್, ಅತಿವೇಗ ಮತ್ತು ಎಂ ಸ್ಟ್ಯಾಂಡ್ ತರುವಾಗ ಟಾರ್ಪಲ್ ಕಟ್ಟುವ ಬದಲು ಅರ್ಧಂಬರ್ಧ ಮೆಶ್ ಅನ್ನು ಕಟ್ಟಿ ರಸ್ತೆಯಲ್ಲಿ ಚಲಿಸುವ ಟಿಪ್ಪರ್ಗಳಿಗೆ ಹಾಕುವ ಅಧಿಕಾರಿಗಳು ಎಲ್ಲಿದ್ದಾರೆ ಎಂಬುದು ದುರ್ಬೀನ ಹಾಕಿ ನೋಡಬೇಕಾಗಿರೋದು ಪರಿಸ್ಥಿತಿ ಎದುರಾಗಿದೆ. ಕಾನೂನು ಮೇಲೆ ನಂಬಿಕೆ ಎಲ್ರಿಗೂ ಇರ್ತದೆ, ಕಾನೂನು ಮೇಲೆ ಭಯನೂ ಇರ್ತದೆ. ಕೆಲವರು ಅದೇನೋ ಹಣವಂತರ ಅಂತಾರಲ್ಲ, మా దగ్గర ఉందరా ದಂಡಿಗೆ ದುಡ್ಡು ಅಂತ, ಅವ್ರು ಮಾತ್ರ ಭಯ ಬೀಳ್ತಾ ಇಲ್ಲ ಅಷ್ಟೇ. ಮಿಕ್ದವ್ರು ಕೆಲವರೆಲ್ಲ ಭಯ ಇಟ್ಕೊಂಡು ಅವ್ರು ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕೆಲವರು ಕಾನೂನು ಚೌಕಟ್ಟಲ್ಲಿ ಹೋಗ್ತಾ ಇದ್ದಾರೆ. ಮಿಕ್ಕಿದಂಥವರು ಬಲವಂತರು ಈ ಕೆಲವ್ರನ್ನ ಎಲ್ಲರನ್ನೂ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಇವತ್ತಿನ ದಿನ ಈ ರೀತಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಕಣ್ಣು ಕಾಣಿಸ್ತಾ ಇದೆ ಸರ್. ಅಧಿಕಾರಿಗಳು ಹಣವಂತರು ಸರ್, ಈಗ ಮಾರೋಗಿದಾರೋ ಇಲ್ಲ ಅನ್ನೋದು ನಮಗೇನು ನೇರವಾಗಿ ಏನು ನಮಗೆ ಕಂಡಿಲ್ಲ. ಆದರೆ ಇವತ್ತಿನ ದಿನ ಸಮಾಜದಲ್ಲಿ ಪ್ರತಿನಿತ್ಯ ಒಡನಾಟ ಇಟ್ಕೊಂಡಿರೋ ಅಂಥ ಸಂದರ್ಭದಲ್ಲಿ ಇವತ್ತು ಓವರ್ ಟನ್ನೇಜ್ ಹಾಕ್ಕೊಂಡು ಗಾಡಿ ಬಂದರೆ ಅದಕ್ಕಂತ ಒಂದು ಕಾನೂನು ರೀತಿ ಸೂಕ್ತ ಕ್ರಮ ಇದೆಯಲ್ವಾ, ಅದನ್ನು ಇದು ಮಾಡಬೇಕಲ್ವಾ. ಮತ್ತು ಸ್ಪೀಡು, ಅದು ಯಾವ ಸ್ಪೀಡ್, ಅದು ಎಷ್ಟಿದೆಯೋ ಇಲ್ಲ ಅದನ್ನೇನೋ ಸ್ಪೀಡ್ ಲಾಕ್ ಮಾಡಬೇಕಂತ ನಾನು RTOಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಈ ಕೂಡಲೇ ಅದಕ್ಕೊಂದು 60ರಿಂದ 80 ಒಳಗಡೆ ಸ್ಪೀಡ್ ಲಿಮಿಟ್ ಲಾಕ್ ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಟನ್ನೇಜು ಮತ್ತೆ ನೆಕ್ಸ್ಟ್ ಎಂ ಸ್ಯಾಂಡ್ ಅನ್ನ ಯಾವುದೇ ರೀತಿ ರಕ್ಷಣಾ ಕವಚ ಇಲ್ದಿರ ಅರ್ಧಂಬರ್ಧ ಕಟ್ಕೊಂಡು ಬೈಕ್ ಸವಾರ್ಗೆ ಒಂದು ಸವಾಲಾಗಿ ಪರಿಣಮಿಸ್ತಾ ಇದೆ. ಅದ್ರ ಬಗ್ಗೆ ಅಧಿಕಾರಿಗಳ ವೈಫಲ್ಯ ಎದ್ದು ಕಾಣ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಖಂಡಿತವಾಗ್ಲೂ ಕಳೆದ 4-5 ವರ್ಷಗಳಿಂದ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಏನು ನಮ್ಮ ಟಿಪ್ಪರ್ ವಾಹನಗಳು ಎಂ ಸ್ಯಾಂಡ್ ಮತ್ತು ಜಲ್ಲಿ ತುಂಬಿಕೊಂಡು ಹೋಗ್ತವೆ, ಆ ವಾಹನಗಳ ಹಾವಳಿ ಹೆಚ್ಚಾಗಿದೆ. ಯಾವ ರೀತಿ ಹೆಚ್ಚಾಗಿದೆ ಅಂದ್ರೆ, ಈಗ ಹೊಟ್ಟೆಪಾಡಿಗೆ ವಾಹನಗಳು ತಗೊಂಡ್ಬಂದು ಜೀವನ ನಡೆಸ್ಕೊಂತಾ ಇಕ್ಕಂತವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದ್ರೆ ಅವರು ಏನು ರಕ್ಷಣಾ ಕವಚ ಏನಿದೆ, ಯಾವುದೇ ಒಂದು ರೀತಿ ಜಲ್ಲಿ ವಾಹನಕ್ಕಾಗಿರ್ಬೋದು ಅಥವಾ ಎಂ ಸ್ಯಾಂಡ್ ವಾಹನಕ್ಕೆ ಅವರು ಒಂದು ತಡೆ ಗೋಡೆಯನ್ನ ನಿರ್ಮಾಣ ಮಾಡ್ಕೊಳ್ಬೇಕು, ಪೇಪರ್ ಅನ್ನ ಕಟ್ಕೊಂಡು ಬರ್ಬೇಕು. ಅದ ಇಲ್ಲದೆ ಅನೇಕ ವಾಹನಗಳ ಗ್ಲಾಸ್ಗಳು ಪುಡಿ ಆಗಿದೆ ಮತ್ತು ಹಿಂದೆ ಬರ್ತಕ್ಕಂತ ಕಾರುಗಳು ಎಲ್ಲಾ ರೀತಿನೂ ಡ್ಯಾಮೇಜ್ ಆಗಿದೆ. ಮತ್ತು ಬೈಕ್ ಸವಾರರಿಗೆ ವಿಶೇಷವಾಗಿ ನೂರಾರು ಸಂಖ್ಯೆಯಲ್ಲಿ ಕಳೆದ 4-5 ವರ್ಷಗಳಿಂದ ಸಾವನ್ನು ಕೂಡ ಅಪ್ಪಿದ್ದಾರೆ ಅಲ್ಲಿನ ಸಂಚಾರಕರು. ಎಸ್, ಕೇಳಿದ್ರಲ್ಲ, ಸಾರ್ವಜನಿಕರು ಈ ರೀತಿಯ ಘಟನೆಗಳಿಂದ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಇದು ಒಬ್ಬರ ಕಥೆಯಿಲ್ಲ. ಕಾರಿಗೆ ಈ ಗತಿಯಾದ್ರೆ ಇನ್ನು ದ್ವಿಚಕ್ರ ವಾಹನ ಪರಿಸ್ಥಿತಿಯನ್ನು ಯಾವ ರೀತಿ ಇರಬಾರದು? ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ, ಇದು ಮುಚ್ಕೊಂಡು ಹೋಗ್ಬೇಕು, ಇದೆಲ್ಲ ಜಲ್ಲಿ ಕಲ್ಗಳು ಕಂಪ್ಲೇಂಟ್ ಬಂದಿತ್ತು, ಎಲ್ಲ ಹೇಳಿದ್ದೇವೆ. ನಮ್ಮ ಇನ್ಸ್ಪೆಕ್ಟರ್ ಈ ಕೇಸ್ ಬರೀತಾ ಇದ್ದಾರೆ, ಲಾಸ್ಟ್ ವೀಕು ಬರೆದಿದ್ದಾರೆ. ಇನ್ನು ಅದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ನಾವು ಇದು ಮಾಡ್ತೇವೆ. ಸೂಕ್ತ ಕ್ರಮಗಳನ್ನ ಎಲ್ಲ ಮುಚ್ಕೊಂಡು ಹೋಗ್ಬೇಕು. DL, FC ಎಲ್ಲ ಕರೆಕ್ಟ್ ಇರ್ಬೇಕು ಗಾಡಿದು. ಸ್ಪೀಡ್ ಲಿಮಿಟ್ ಸಿಟಿಯಲ್ಲಿ ಸ್ವಲ್ಪ ಕಡಿಮೆ ಇರ್ಬೇಕು. ಟಿಪ್ಪರ್ ಅಲ್ಲಿ ಎಷ್ಟು ಇದೆ, ಯಾವ ಒಂದು ಟೈಪ್ಸ್ಗೆ ಟನ್ನೇಜ್ ಎಷ್ಟೆಷ್ಟು ಇರುತ್ತೆ ಮತ್ತೆ ಎಷ್ಟೆಷ್ಟು ಸ್ಪೀಡ್ ಲಿಮಿಟ್? ಅದ್ರಲ್ಲಿ 10 ವೀಲರ್, 12 ವೀಲರ್, 14 ವೀಲರ್. 10 ವೀಲರ್ಗೆ ಅದು RC ಬುಕ್ ಅಲ್ಲಿ ಇದು ಕೊಟ್ಟಿರ್ತಾರೆ. 16 ಟನ್, ಒಂದ್ಸಲ 21 ಟನ್, 25 ಟನ್ ಹೀಗೆಲ್ಲ ಇರುತ್ತೆ. ಈಗಾಗಲೇ ಕೆಲವೊಂದು ಗಾಡಿಗಳು ಅರ್ಧಂಬರ್ಧ ಒಂದು ಪರದೆಯನ್ನು ಮುಚ್ಕೊಂಡು ಅದು ಸಾರ್ವಜನಿಕರಿಗೆ ಮತ್ತೆ ಬೈಕ್ ಸವಾರರಿಗೆ ತುಂಬಾ ಸವಾಲು. ಈಗ ಟಿಪ್ಪರ್ನವ್ರಿಗೆ ಕರೆಸಿ ಒಂದು ಮಾತಾಡ್ತೇವೆ, ನಾವೆಲ್ಲ ಮೀಟಿಂಗ್ ಮಾಡ್ತೇವೆ. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಮಾಡ್ತೇವೆ. ಮೊನ್ನೆ SP ಸಾಹೇಬ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ಮಾಡ್ಲಿಕ್ಕೆ. ದಿನಕ್ಕೆ ಈ ತರ ಕೇಸುಗಳು ಎಷ್ಟು ನಿಮ್ಮ ಇಲಾಖೆ ವತಿಯಿಂದ ಅವ್ರ ಮೇಲೆ ಆಗ್ತಾ ಇದೆ? ಅದು ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಮೆಮೊ ಕೊಟ್ಟಿದ್ದೇನೆ ಇನ್ಸ್ಪೆಕ್ಟರ್ಗಳಿಗೆಲ್ಲ. ಕಂಟಿನ್ಯೂಸ್ ಯಾವ ಗಾಡಿ ಮಾಡ್ತಾ ಇದ್ದಾರೆ. ಈ ಅಧಿಕಾರಿಯ ಮಾತು ಹೀಗಿದೆ: ಕೇಸುಗಳ ಮೇಲೆ ಕೇಸುಗಳು ಹಾಕ್ತಾರಂತೆ, ಆದರೆ ಟಿಪ್ಪರ್ಗಳಿಗೆ ಕಡಿವಾಣ ಹಾಕುವ ಅಧಿಕಾರಿ ಕೊರತೆಯಾಗಿದೆ ಎಂಬಂತೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ.
ಚಿಕ್ಕಬಳ್ಳಾಪುರ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ತಪಾಸಣಾ ಸಿಬ್ಬಂದಿಯ ದಿನ ತಪಾಸಣೆ ಮಾಡ್ತಲೇ ಇರ್ತಾರೆ. ಆದ್ರೆ ನಿಮಿಷಕ್ಕೆ ಒಂದು ಟಿಪ್ಪರ್ನಂತೆ ತನ್ನ ಗಾಳಿಯಲ್ಲಿ ಸಂಚರಿಸುವ ವಿಮಾನದ ರೀತಿಯಲ್ಲಿ ಅಧಿಕಾರಿಗಳು ಕಣ್ಣು ಮಾತ್ರ ಅವುಗಳ ಮೇಲೆ ಇಲ್ವೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಸಂಚರಿಸಬೇಕಾದ್ರೆ ದ್ವಿಚಕ್ರ ವಾಹನದ ಪ್ರಾಣ ಅಂಗೈಯಲ್ಲಿಟ್ಕೊಂಡು ಚಲಿಸಬೇಕಾಗತ್ತೆ. ಅಕಸ್ಮಾತ್ ಎಡವಟ್ಟಾದ್ರೆ ದೈತ್ಯಕಾರದ ಟಿಪ್ಪರ್ಗೆ ದ್ವಿಚಕ್ರ ವಾಹನ ಬಲಿ ಆಗಲೇಬೇಕಾಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ವಿನಃ ಇನ್ಯಾರ್ದು ತಪ್ಪು ಎಂಬುದು ಅವರೇ ತಿಳಿಸಬೇಕು. ಓವರ್ಲೋಡ್ ಅದು.